ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ಸಮಗ್ರ ಜೀವನ ಶೈಲಿ. ಪ್ರತಿಯೊಂದು ದಿವಸ ನಾವು ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ಒಳ್ಳೆ ಈಗ 2 ದಿವಸ ಕೆಳಗೆ 2 ದಿವಸದ ಕಾಲದರೂ ನಾವು ಈ ಆಹಾರ ಯೋಜನೆ, ಮೊದಲನೇದು ಗುಣಪಡಿಸುವ ಆಹಾರ ಯೋಜನೆ. ಮತ್ತೆ ನಿನ್ನೆ ತಿಳ್ಕೊಂಡಿದ್ವು ಯಾವುದೇ ಅಂದ್ರೆ ಲೈಫ್ ಸ್ಟೈಲ್ ಜೀವನ ಶೈಲಿಯ ಆಹಾರ ಯೋಜನೆ ತಿಳ್ಕೊಂಡಿದ್ವಿ ನಿನ್ನೆ. ಅಂದ್ರೆ ಯಾವುದೇ ಸ್ವಲ್ಪ ಸ್ವಲ್ಪ ಹೊತ್ತು ಕಾಯಿಲೆಗಳಿದ್ರೆ, ಅಂದ್ರೆ ಮೊನ್ನೆ ತಿಳ್ಕೊಂಡಿದ್ದು ಪೂರ್ತಿ ಹೀಲಿಂಗ್ ಡೈಟ್ ಪ್ಲಾನ್. ಅಂದ್ರೆ ಅದೇನು ಹೇಳ್ಬೇಕಂದ್ರೆ ಗುಣಪಡಿಸುವ ಆಹಾರ ಶೈಲಿ ಆಹಾರ ಯೋಜನೆ. ಅದ ಯಾಕಂದ್ರೆ ಯಾರೇ ಹೆಚ್ಚು ದೀರ್ಘಕಾಲಿಕ ಕಾಯಿಲೆಗಳು ವ್ಯಾಧಿಗಳು ಅನುಭವಿಸ್ತಾ ಇದ್ರೆ ಖಂಡಿತವಾಗಿ ಆ ಆಹಾರ ಯೋಜನೆ ಅವರು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಿನ್ನೆದು ಯಾವುದೇ ಅಂದ್ರೆ ಅಷ್ಟು ಹೆಚ್ಚು ರೋಗಗಳೇನಿಲ್ಲ, ಹೇಳ್ಬೇಕಂದ್ರೆ ಸ್ವಲ್ಪ ತೂಕ ಹೆಚ್ಚಾಗಿದೆ, ತೂಕನೂ ಕಡಿಮೆ ಮಾಡ್ಕೋಬೇಕು ಅಂತ ಇರ್ತಾರೆ. ಆದ್ರೆ ಈಗಾಗ್ಲೇ ನಮ್ಮ ಈ ಯಾವುದೇ ಗುಣಪಡಿಸಿರುವಂತ ಆಹಾರ ಯೋಜನೆ ಪಾಲಿಸಿರ್ತಾರೆ ಅಂತವ್ರು ಮತ್ತೆ ಇನ್ ಸ್ವಲ್ಪ ಕಾಲ ಈ ಆಹಾರ ಯೋಜನೆಯನ್ನು ಪಾಲಿಸಬೇಕು. ಅಂದ್ರೆ ಯಾವ್ದಂದ್ರೆ ಅದು ಅವ್ರಿಗೆ ಇಷ್ಟ ಪ್ರಕಾರ ತಿನ್ನೋದು ಆಗಲ್ಲ. ಯಾಕಂದ್ರೆ ಈಗಾಗಲೇ ವ್ಯಾಧಿ ಸ್ವಲ್ಪ ಗುಣ ಆಗಿದೆ, ಯಾವ್ದಿಂದ ಗುಣಪಡಿಸಿರುವ ಆಹಾರ ಯೋಜನೆಯಿಂದ ಅಲ್ವಾ. ಅವಾಗ ಮತ್ ಸ್ವಲ್ಪ ಮೇಂಟೈನ್ ಮಾಡ್ಬೇಕು, ನಿರ್ವಹಣೆ ಮಾಡ್ಕೋಬೇಕು. ಇನ್ ಸ್ವಲ್ಪ ಕಾಲ ನಿರ್ವಹಣೆ ಮಾಡ್ಕೋಣ ಅಂತ ಅವ್ರಿಗೆ ಆಸಕ್ತಿ ಇರುವಾಗ ಏನಾಗುತ್ತೆ, ಅವ್ರು ಖಂಡಿತವಾಗಿ ಏನ್ ಮಾಡ್ತಾರೆ, 2ನೇ ಆಹಾರ ಯೋಜನೆ ತಗೊಂತಾರೆ. ಆ 2ನೇ ಆಹಾರ ಯೋಜನೆ ಬಂದು ಜೀವನ ಶೈಲಿಯ ಆಹಾರ ಯೋಜನೆ ನಿನ್ನೆ ತಿಳ್ಕೊಂಡಿದ್ವಿ. ಮತ್ತೆ ಈ ಜೀವನ ಶೈಲಿಯ ಆಹಾರ ಯೋಜನಾ ಯಾರ್ಯಾರು ಅದನ್ನು ಅನ್ವಯಿಸ್ಕೊಂತಾರೋ ಅವಾಗ ಏನಾಗತ್ತೆ, ಪೂರ್ತಿ ಗುಣ ಆಗತ್ತೆ ಅಲ್ವಾ. ಅವ್ರಿಗೆ ಆರೋಗ್ಯ ಪೂರ್ತಿ ಗುಣ ಆಗತ್ತೆ. ಮೊದಲನೇದು ಗುಣಪಡಿಸಿರುವ ಆಹಾರ ಯೋಜನೆ, ಅದರಲ್ಲಿ ದೀರ್ಘಕಾಲಿಕ ವ್ಯಾಧಿಗಳಿದ್ರೆ ಅವೆಲ್ಲ ಗುಣ ಆಗತ್ತೆ ಅಂದ್ರೆ ಎಲ್ಲಾ ವ್ಯಾಧಿಗಳು ಒಟ್ಟೋಗ್ತದೆ. ಯಾಕಂದ್ರೆ ಅಂತ ಆಹಾರ ಯೋಜನೆ ಅದು, ಅರ್ಥ ಮಾಡ್ಕೊಳ್ಳಿ. ಆ ಆಹಾರ ಯೋಜನೆ ಹೆಂಗಿದೆ ಅಂದ್ರೆ, ನೀವು ಮೊದಲನೇ ದಿವಸ ಗುಣಪಡಿಸುವ ಆಹಾರ ಯೋಜನೆ ಒಂದ್ಸರಿ ಗಮನಿಸಿ, ನಿಮ್ಗೆ ಗೊತ್ತಾಗತ್ತೆ. ಅಲ್ಲಿ ಏನಿರ್ತದೆ, ಆದಷ್ಟು ಸಹಜ ಆಹಾರನೇ ಇರ್ತದೆ, ಅಂದ್ರೆ ಪ್ರಕೃತಿ ಆಹಾರನೇ ಇರ್ತದೆ. ಯಾವುದೇ ಬಯಸಿದ ಆಹಾರ ನಾವು ಕೊಡಲ್ಲ. ಬಯಸಿದ ಆಹಾರ ಕೊಟ್ರೆ ಏನಾಗತ್ತೆ, ಅದರಲ್ಲಿರುವಂತ ಬಯಸಿದ ಆಹಾರದಿಂದ ನಿಷ್ಪ್ರಯೋಜನ ಏನಾಗತ್ತೆ ಅಂದ್ರೆ, ಹೇಳ್ಬೇಕಂದ್ರೆ ಎಲ್ಲ ಜೀವಸತ್ವಗಳು ಹೋಗುತ್ತೆ, ವಿಟಮಿನ್ಸು ಮಿನರಲ್ಸು ಲವಣಗಳು ಜೀವಸತ್ವಗಳು ಏನೇ ಇದ್ರು ಎಲ್ಲಾನು ಒಟ್ಟೋಗ್ತದೆ. ಎಲ್ಲ ಒಂಥರ ಹೇಳ್ಬೇಕಂದ್ರೆ ಅದರಲ್ಲಿ ಪೂರ್ತಿ ಖಾಲಿ ಆಗ್ತದೆ. ಅಂತ ವಾತಾವರಣ ಸೃಷ್ಟಿ ಮಾಡ್ತೀವಿ. ಅಂದ್ರೆ ಹೆಚ್ಚು ಬಯಸುವಾಗ ಹೆಚ್ಚು ಉಷ್ಣತೆ ಹೆಚ್ಚಾಗತ್ತೆ, ಅದರಿಂದ ಎಲ್ಲ ಸತ್ತೋಗ್ತದೆ. ಅದಕ್ಕೋಸ್ಕರ ಯಾವುದೇ ನಮ್ಮ ಗುಣಪಡಿಸಿರುವ ಗುಣಪಡಿಸಿರುವಂತ ಆಹಾರ ಯೋಜನೆ ಏನಾಗುತ್ತೆ, ಯಾವಾಗ್ಲೂ ಸಹಜವಾಗಿರುತ್ತೆ, ಪ್ರಕೃತಿ ಪರವಾಗಿರುತ್ತೆ. 2ನೇದು ಜೀವನ ಶೈಲಿಯ ಆಹಾರ ಯೋಜನೆಯಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಒಂದು 50% 60% ಸಹಜ ಆರೋಗ್ಯ, ಸಹಜ ಆಹಾರ ಜೊತೆಗೆ ಬಯಸಿದೋ ಆಹಾರ ಒಂದು 30-40%. ನಿನ್ನೆ ತಿಳ್ಕೊಂಡಿದ್ದ ಜೀವನ ಶೈಲಿಯ ಆಹಾರ ಯೋಜನೆಯಲ್ಲಿ ಈಗಾಗಲೇ ನಾವು ಹೇಳ್ಕೊಟ್ಟಿದ್ವಿ. ಸೊ ಅದು ಪಾಲಿಸುವಾಗ ಏನಾಗುತ್ತೆ ಅಂದ್ರೆ, ಈಗಾಗಲೇ ಆರೋಗ್ಯ ಚೆನ್ನಾಗಿ ಆಗಿದೆ, ಫಸ್ಟ್ 3 ತಿಂಗಳ ಗುಣಪಡಿಸುವ ಆಹಾರ ಯೋಜನೆಯಿಂದ ಮತ್ತೆ 3 ತಿಂಗಳು ಈ ತರ ನಾವು ಅನ್ವಯಿಸ್ಕೊಂಡ್ರೆ, ಯಾವುದು ಜೀವನ ಶೈಲಿ ಆಹಾರ ಯೋಜನೆ ಅನ್ವಯಿಸ್ಕೊಂಡ್ರೆ ಪೂರ್ತಿ ಗುಣ ಆಗತ್ತೆ ಅಂತ ಅರ್ಥ. ಯಾವುದೇ ರೋಗ ಇದ್ರೆ ಪೂರ್ತಿ ಗುಣ ಆಗತ್ತೆ. ಇನ್ ಸ್ವಲ್ಪ ಜನ ಏನ್ ಮಾಡ್ತಾರೆ, 3 ತಿಂಗಳು ಅದು ಪಾಲನೆ ಮಾಡಿದ್ರೆ ಇನ್ನೊಂದು 3 ತಿಂಗಳು ಇದು ಪಾಲನೆ ಮಾಡೋಣ ಇದೊಂದು ಪಾಲನೆ ಮಾಡ್ತಾರೆ. ಅವಾಗ ಅವ್ರಿಗೆ ಪೂರ್ತಿ ಗುಣ ಆಗತ್ತೆ. ರೋಗ ಯಾವುದೇ ಇರ್ಲಿ, ದೀರ್ಘಕಾಲಿಕ ವ್ಯಾಧಿ ಅಂದ್ರೆ ಡಯಾಬಿಟಿಸ್ ಆಗ್ಬೋದು, ಹೈ ಬ್ಲಡ್ ಪ್ರೆಷರ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು, ಯಾವುದೇ ಇರ್ಲಿ ಖಂಡಿತವಾಗಿ ಗುಣ ಆಗತ್ತೆ ಈ 6 ತಿಂಗಳಲ್ಲಿ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ಸ್ವಲ್ಪ ಜನ ನಾವು ತೂಕ ಇಳಿಸ್ಕೋಬೇಕು, ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ ಅವ್ರೂ ಸಹ ಈ ಜೀವನ ಶೈಲಿಯ ಆಹಾರ ಏನಿದೆಯೋ ಅದು ಪಾಲನೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ವೇಗವಂತವಾಗಿ ಪ್ರತಿಯೊಂದು ಜೀವನ ಶೈಲಿಯಲ್ಲಿ ನೋಡ್ತಾ ಇದೀವಿ. ಅಂದ್ರೆ ಈಗ ನಾವು 2 ಆಹಾರ ಯೋಜನೆಯಲ್ಲಿ ತಿಳ್ಕೊಂಡಿದ್ವಲ್ಲ, ಅದರಲ್ಲಿ ಪ್ರತಿಯೊಂದರಲ್ಲಿ ಏನಿದೆ, ಖಂಡಿತವಾಗಿ ಮಧ್ಯಂತರ ಉಪವಾಸ ಇದೆ. ಮಧ್ಯಂತರ ಉಪವಾಸ ಅಂದ್ರೆ ಏನು, ಹಿಂದಿನ ದಿನ ಏನ್ ಮಾಡ್ತಾ ಇದ್ವಿ, 6 ಗಂಟೆಗೆ ನಾವು ಡಿನ್ನರ್ ಅಂದ್ರೆ ಊಟ ಮುಗಿಸ್ತಾ ಇದೀವಿ. ಮತ್ತೆ ಮೊನ್ನೆ ದಿನ ಏನ್ ಮಾಡ್ತಾ ಇದ್ವಿ ಅಂದ್ರೆ 10 ಗಂಟೆವರೆಗೂ ಏನು ನಾವು ಸೇವನೆ ಮಾಡ್ತಾ ಇಲ್ಲ. ಹೇಳ್ಬೇಕಂದ್ರೆ 10 ಗಂಟೆಗೆ ನೇರವಾಗಿ, ಸೊ ಆ ಸಮಯದಲ್ಲಿ ಮಾತ್ರ ನಾವು ಈ ಯಾವುದೇ ತಿಂಡಿನೂ ಸಹ ಅಲ್ಲಿ ಗ್ರೀನ್ ಜ್ಯೂಸ್ ಅಲ್ವಾ, ಈ ಬೂದೆ ಗುಂಬಳಕಾಯಿ ಜ್ಯೂಸು, ಇಲ್ಲಾಂದ್ರೆ ಗ್ರೀನ್ ಜ್ಯೂಸು, ಈ ಹಸಿ ಜ್ಯೂಸು ಇದೆಲ್ಲ ತಗೊಂತೀವಿ. ಅವಾಗ ಏನಾಗತ್ತೆ ಅಂದ್ರೆ, ಖಂಡಿತವಾಗಿ ಈ ಮಧ್ಯಂತರ ಉಪವಾಸ ಇದೆ ನೋಡಿ, 14 ಗಂಟೆಯಿಂದ 16 ಗಂಟೆವರೆಗೂ ಆಗತ್ತೆ. ಅವಾಗ ಯಾವುದೇ ನಮ್ಮ ದೇಹ ಒಳಗಡೆ ಈಗಾಗಲೇ ಸೇರ್ಕೊಂಡಿರುವಂತ ಕೊಬ್ಬಿನ ಅಂಶಗಳು, ಕೊಬ್ಬಿನ ಜೀವಕೋಶಗಳು
ಹೆಚ್ಚು ಕೊಲೆಸ್ಟ್ರಾಲ್ ಹೇಳ್ಬೇಕಂದ್ರೆ LDL. ಸೊ LDL ಕೊಲೆಸ್ಟ್ರಾಲ್ ಅನ್ನೋದು ಕೆಟ್ಟ ಕೊಲೆಸ್ಟ್ರಾಲ್. ಈ LDL ಕೊಲೆಸ್ಟ್ರಾಲ್, ಹೆಚ್ಚಿನ ಕೊಬ್ಬಿನಾಂಶ ಇವೆಲ್ಲನೂ ಕರಗುತ್ತಾ ಹೋಗ್ತದೆ, ಎಲ್ಲ ಕರಗಿಸ್ತೇವೆ. ಅಂದ್ರೆ ದೇಹ ಕರಗಿಸ್ಕೊಂತದೆ, ಕರಗಿಸ್ಕೊಂಡು ಅದನ್ನೇ ಉಪಯೋಗಿಸ್ಕೊಂತದೆ. ಯಾಕಂದ್ರೆ ಈ ಕಾಲದಲ್ಲಿ ನೀವು ಯಾವುದೇ ಘನ ಪದಾರ್ಥ ಅನ್ನೋದು ಯಾವ್ದು ಕೊಟ್ಟಿಲ್ಲ ನೀವು. ದೇಹಕ್ಕೆ ಆಹಾರ ಯಾವುದೇ ಘನ ರೂಪದಲ್ಲಿ ಕೊಟ್ಟಿಲ್ಲ. ಸೊ ಯಾವುದೇ ಕೊಟ್ಟಿದ್ರು ಒಂದು ಮುಂದಿನ ದಿವಸ, ಇದನೇ ದಿವಸ 6 ಗಂಟೆಗೆ, ಮತ್ತೆ ನೆಕ್ಸ್ಟ್ ಮರನೇ ದಿವಸ 10 ಗಂಟೆಗೆ ನೇರವಾಗಿ ಅವಾಗ ನೀವು ಗ್ರೀನ್ ಜ್ಯೂಸು ಇದೆಲ್ಲ ತಗೊಳಕ್ಕೆ ಪ್ರಯತ್ನ ಮಾಡಿದ್ರಿ. ಸೊ ಖಂಡಿತವಾಗಿ ಏನಾಗತ್ತೆ ಅಂದ್ರೆ ಈ ತಿಂಡಿಗೆ ಮುಂಚೆ ನಾವು ತಗೊಂಡಿರೋದು ಗೊತ್ತು ನಿಮ್ಗೆ. ತಿಂಡಿಗೆ ಮುಂಚೆ ತಗೊಂಡಿರೋದು ಮೊದಲನೇ ದಿವಸ ಆದ್ರೆ ಏನೂ ಇಲ್ಲ. ಮೊದಲನೇ ದಿವಸ ಅನ್ನೋದು ಹೇಳ್ಬೇಕಂದ್ರೆ 8 ಗಂಟೆಗೆ ಆ ಸಮಯದಲ್ಲಿ ಗ್ರೀನ್ ಜ್ಯೂಸು, 10 ಗಂಟೆ ಸಮಯದಲ್ಲಿ ಮತ್ತೆ ಫ್ರೂಟ್ಸ್ ತರನೇ ತಗೊಂಡಿದ್ವಿ. ಅದು ಮೊದಲನೇ ಯೋಜನೆ ಅಲ್ವಾ. ಎರಡನೇ ಯೋಜನೆ ಬಂದ್ರೆ ಏನ್ ಮಾಡಿದ್ವಿ, ಸ್ವಲ್ಪ ಗ್ರೀನ್ ಜ್ಯೂಸು ಮತ್ತೆ ಕೋಕೋನಟ್ ವಾಟರ್ ಇಂಥದೆಲ್ಲ ತಗೊಂಡಿದ್ವಿ. ಈ ಬೂದಿಗೆ ಮೂಲಕಾಯಿ ಜ್ಯೂಸ್ ತಗೊಂಡಿದ್ವಿ ಒಂದು 8 ಗಂಟೆಗೆ. ಮತ್ತೆ 10 ಗಂಟೆಗೆ ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಸ್ವಲ್ಪ ಏನ್ ಮಾಡಿದ್ವಿ, ಒಂದು ನಟ್ಸು, ಅದೇ ಜ್ಯೂಸ್ ಮಾತ್ರ ಅಲ್ಲ, ಆದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಸಮಯದಲ್ಲಿ ನಿನ್ನೆ ಹೇಳ್ಕೊಟ್ಟಿರುವಂತ ಯೋಜನೆ, ಜೀವನಶೈಲಿ ಯೋಜನೆ ಏನ್ ಮಾಡಿದ್ವಿ, ಬ್ರೇಕ್ಫಾಸ್ಟ್ ಸಮಯದಲ್ಲಿ ಸೊ ಬರೀ ಫ್ರೂಟ್ಸ್ ಹಣ್ಣುಗಳಲ್ಲ, ಅವಾಗ ಅಲ್ಲೇನ್ ಮಾಡಿದ್ವಿ ಅಂದ್ರೆ ಇನ್ನು ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊಂಡ್ವಿ. ಏನದು, ಈ ನೆನೆಸಿನ ಬೀಜಗಳು ಅಲ್ವಾ. ನೆನೆಸಿನ ಬೀಜಗಳು ಏನಿದೆಯೋ, ಗ್ರೌಂಡ್ ನಟ್ಸ್ ಅಂದ್ರೆ ಕಲ್ಲೆಕಾಯಿ ಬೀಜ, ಇದೆಲ್ಲ ನೆನೆಸಿ ಪೂರ್ತಿ ರಾತ್ರಿ ನೆನೆಸಿ ಬೆಳಗ್ಗೆ ಏನ್ ಮಾಡ್ತೀವಿ, ಈ ಯಾವುದೇ ಒಂದು ಸೀಸನಲ್ ಫ್ರೂಟ್ಸ್, ಕಾಲೋಚಿತ ಹಣ್ಣುಗಳೇನಿದೆಯೋ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಅನ್ನ ತಗೊಂಡಿದ್ವಿ. ಅಂದ್ರೆ ಸ್ವಲ್ಪ ಅಲ್ಲಿ ಹೆಚ್ಚು ಮಾಡಿದ್ವಿ. ಅದು ಸ್ವಲ್ಪ ಹೇಳ್ಬೇಕಂದ್ರೆ ಸ್ವಲ್ಪ ಪ್ರೋಟೀನ್ ಹೆಚ್ಚು ಮಾಡಿದ್ವಿ. ಯಾವುದು, ಈ ಕಲ್ಲೆಕಾಯಿ ಬೀಜ ಇದೆಲ್ಲ ಏನ್ ಮಾಡುತ್ತೆ, ಈ ನೆನೆಸಿನ ಬೀಜಗಳು ಏನ್ ಮಾಡುತ್ತೆ, ಸೊ ಪ್ರಾಥಮಿಕವಾಗಿ ಅದು ಮಾಡೋ ಸಹಾಯ ಏನ್ ಗೊತ್ತಾ, ಹೆಚ್ಚು ಪ್ರೋಟೀನ್ ಆಡ್ ಮಾಡುತ್ತೆ ನಿಮ್ಮ ದೇಹಕ್ಕೆ ಅಲ್ವಾ. ಹೆಚ್ಚು ಪ್ರೋಟೀನ್ ತಗೊಳಕ್ಕೆ ಪ್ರಯತ್ನ ಮಾಡಿದ್ವಿ, ಅರ್ಥ ಮಾಡ್ಕೊಳ್ಳಿ. ಆತರ ಸ್ವಲ್ಪ ಚೇಂಜಸ್ ಅಂತ ಅಂದ್ರೆ ಸ್ವಲ್ಪ ಬದಲಾವಣೆ ಆಗಿದೆ. ಆಹಾರ ವಿಧಾನ ಏನಾಗಿದೆ, ಮೊದಲನೇ ಗುಣಪಡಿಸಿರುವ ಆಹಾರ ಯೋಜನೆಯಿಂದ ನಿನ್ನೆ ದಿವಸ ತಿಳ್ಕೊಂಡಿದ್ದಲ್ಲ, ಅಲ್ಲಿರುವಂತ ಜೀವನ ಶೈಲಿ ಆಹಾರ ಯೋಜನೆಯಲ್ಲಿ ಸ್ವಲ್ಪ ಮಾರ್ಪುಗಳು ಮಾಡ್ಕೊಂಡಿದ್ವಿ. ಸ್ವಲ್ಪ ಮಾರ್ಪುಗಳು ಅಂದ್ರೆ ಸ್ವಲ್ಪ ಪ್ರೋಟೀನ್ ಹೆಚ್ಚು ಮಾಡ್ತಾ ಬಂದಿದ್ವಿ. ಹೆಚ್ಚು ಅಂದ್ರೆ ನೋಡಿ, ದೇಹಕ್ಕೆ ಯಾವುದೇ ಇರಲಿ, ಆಹಾರ ಹೆಚ್ಚು ಕೊಡುವಾಗ ಏನಾಗುತ್ತೆ ಗೊತ್ತಾ, ನಮ್ಮ ದೇಹ ಶಕ್ತಿಯ ನಶಿಸ್ತಾ ಇರ್ತದೆ. ನಾವು ಅನ್ಕೋತೀವಿ ನಾವು ಆರೋಗ್ಯವಂತ ಆಗ್ಬೇಕಂದು ಅಂದ್ರೆ, ತುಂಬಾ ಜನ ಅನ್ಕೊಂತಾರೆ, ಅದು ತಪ್ಪು ಕಲ್ಪನೆ. ಅದು ನಾವು ಅನಾರೋಗ್ಯವಂತವಾಗಿದ್ವಿ, ಒಳ್ಳೆ ಆರೋಗ್ಯ ಬರ್ಬೇಕಂದ್ರೆ ಹೆಚ್ಚು ನಾವು ತಿನ್ಬೇಕು ಅಂತ, ತಪ್ಪು ಅದು. ಮೊದಲನೇದು ಏನ್ ಮಾಡ್ಬೇಕು ಗೊತ್ತಾ, ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಫಸ್ಟ್ ಮೊದಲನೇದು ಪಥ್ಯಕ್ಕೆ ಬರ್ಬೇಕು. ಪಥ್ಯ ಅಂದ್ರೆ ಈಗ ಹೇಳ್ಕೊಟ್ಟಿದ್ವಲ್ಲ, ಮೊದಲನೇದು ಗುಣಪಡಿಸಿರುವ ಆಹಾರ ಯೋಜನೆ, ಅದೊಂದು 3 ತಿಂಗಳು. ಅದಾದ್ಮೇಲೆ ತದನಂತರ ಈ ಜೀವನ ಶೈಲಿ ಆಹಾರ ಯೋಜನೆ, ಅದೊಂದು ಪಥ್ಯನೇ. ಆದ್ರೆ ಆ ಪಥ್ಯದಲ್ಲಿ ಏನ್ ಮಾಡಿದ್ವಿ, ಸ್ವಲ್ಪ ಹೆಚ್ಚು ಮಾಡ್ತಾ ಇದ್ವಿ, ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ತಾ ಇದ್ವಿ. ಏನು, ನಾವು ತಗೊಂತಾ ಇರೋಂತ ಪ್ರೋಟೀನ್ಗಳು, ವಿಟಮಿನ್ಗಳು ಹೆಚ್ಚು ಮಾಡ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಘನ ಪದಾರ್ಥ ಹೆಚ್ಚು ಮಾಡ್ತಾ ಬರ್ತಾ ಇದ್ವಿ. ಮೊದಲನೇ 3 ತಿಂಗಳು ಮಾತ್ರ ಆದಷ್ಟು ದ್ರವ ರೂಪದಲ್ಲಿ, ಆದಷ್ಟು ಸಹಜ ಆಹಾರ, ಯಾವುದೇ ಬಯಸಿದ ಆಹಾರ ಜೀರೋ. ಆ ಬಯಸಿದ ಆಹಾರ ಜೀರೋ ಮಾಡಿದಕ್ಕೆ ಏನಾಗುತ್ತೆ ಗೊತ್ತಾ, ನಮ್ಮ ದೇಹ ಯಾವುದೇ ತೊಂದರೆ ತಗೊಳಲ್ಲ, ನಮ್ಮ ದೇಹದಲ್ಲಿರುವಂತ ಶಕ್ತಿ ನಶಿಸಲ್ಲ, ನಾಶನ ಆಗತ್ತೆ. ಇಲ್ಲಾಂದ್ರೆ ಏನಾಗತ್ತೆ ಕೂಡ, ನಾವು ಯಾವುದೇ ಬಯಸಿದ ಆಹಾರ ತಿಂದಿವಿ ಅಂತ ಇಟ್ಕೊಳ್ಳಿ, ಇದು ಏನಾಗತ್ತೆ, ನಮ್ಮ ಈ ಹೊಟ್ಟೆ ಮೇಲೆ ಅಂದ್ರೆ ಜೀರ್ಣಕೋಶದ ಮೇಲೆ ಮತ್ತೆ ಲಿವರ್ ಮೇಲೆ ಹೆಚ್ಚು ಭಾರ ಆಗತ್ತೆ. ಅದನ್ನು ಜೀರ್ಣ ಮಾಡ್ಬೇಕಂದ್ರೆ ಹೆಚ್ಚು ಕೆಲಸ ಮಾಡ್ಬೇಕು. ಅದೊಂದೇ ಅಲ್ಲ, ನಮ್ಮ ಒಳಗಡೆ ಇರುವಂತ ಈಗಾಗಲೇ ಇರುವಂತ ಶಕ್ತಿ, ನಾವು ಭೌತಿಕ ಶಕ್ತಿ ಹೆಚ್ಚು ಉಪಯೋಗಿಸ್ಕೊಂತೀವಿ. ಯಾವುದಕ್ಕೆ, ಈ ಬಯಸಿದ ಆಹಾರ ಅದು ಜೀರ್ಣ ಆಗ್ಬೇಕಂದ್ರೆ. ಅದೇನ್ ನೋಡಿ, ಮೊದಲನೇದು ಗುಣಪಡಿಸುವ ಆಹಾರ ಯೋಜನೆ ಇದೆ, ಅದರಲ್ಲಿ ನಾವು ಆದಷ್ಟು ಜ್ಯೂಸುಗಳು, ಹಣ್ಣುಗಳು ಇಷ್ಟು ಮಾತ್ರ ತಿಂತಾ ಬಂದಿದ್ವಿ ಆ 3 ತಿಂಗಳು ಅಲ್ವಾ. ಅವಾಗ ಏನಾಗತ್ತೆ, ನಿಮಗೂ ಯಾವುದೇ ಜೀರ್ಣ ಆಗ್ಲಿ ಬೇಗ ಆಗತ್ತೆ, ನಿಮ್ಮ ಶಕ್ತಿ ಹೆಚ್ಚು ಹೆಚ್ಚು ನಾಶನ ಆಗಲ್ಲ, ಇರೋ ಶಕ್ತಿ ಕಾಪಾಡ್ಕೊಂತೀವಿ. ಮತ್ತೆ ಹೆಚ್ಚು ಸಹಜ ಆಹಾರ ತಿನ್ನುವಾಗ, ಸಹಜ ಆಹಾರದಿಂದ ಏನಾಗುತ್ತೆ, ನೇರವಾಗಿ ನಿಮ್ಗೆ ವಿಟಮಿನ್ಸು, ಎಲ್ಲ ಮಿನರಲ್ಸು ಎಲ್ಲ ದೇಹಕ್ಕೆ ಬರ್ತದೆ. ಅವಾಗ ಏನಾಗತ್ತೆ, ನಮ್ಗೆ ಯಾವುದೇ ಅನಾರೋಗ್ಯ ಇದ್ರೆ ಆ 3 ತಿಂಗಳು ಆ ಪಥ್ಯದಿಂದನೇ ಗುಣ ಆಗತ್ತೆ. ನೋಡಿ, ಇದು ಪ್ರಾಥಮಿಕವಾಗಿ ನೀವು ಇದು ಗುರುತಿಸ್ಕೋಬೇಕಾಗಿರೋದು. ಇದು ಯಾವಾಗಲೂ ನೆನಪಿಟ್ಕೊಂಡು ಆ ತರ ಪಾಲನೆ ಮಾಡಿ. ಅದಕ್ಕೆ ಆಯುರ್ವೇದದಲ್ಲಿ ಹೋದ್ರೆ ನೋಡಿ, ಯಾವುದೇ ಅಲೋಪತಿ ಇಂಗ್ಲಿಷ್ ಮೆಡಿಕಲ್ ಸಿಸ್ಟಮ್ ಹೋದ್ರೆ ಅವರು ಈ ಪಥ್ಯ ಅಂತ ಹೇಳಲ್ಲ. ಯಾಕಂದ್ರೆ ಪಥ್ಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾವುದೇ ರೋಗ ಬರ್ಲಿ ಈ ಟ್ಯಾಬ್ಲೆಟ್ ಹಾಕೊಳ್ಳಿ, ಆ ಇಂಜೆಕ್ಷನ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಈ ಪಥ್ಯ ಈ ತರ ಮಾಡ್ಬೇಕು, ಈ ಆಹಾರ ತಿನ್ನಬಾರ್ದು, ಈ ಆಹಾರ ತಿನ್ಬೇಕು, ನಿಮ್ಮ ವಾತ ಜಾಸ್ತಿ ಆಗಿದೆ, ಕಫ ಜಾಸ್ತಿ ಆಗಿದೆ, ಮತ್ತೆ ನಿಮ್ಮ ಒಳಗಡೆ ವಾತ ಪಿತ್ತ ಕಫ ಯಾವುದೇ ಇದು ಅಸಮತೋಲ್ಯ ಆಗಿದೆ, ಇದು ಸರಿಪಡಿಸ್ಕೋಬೇಕಂದ್ರೆ ಇಂಥ ಆಹಾರಗಳು ತಿನ್ಬೇಕು, ಇಂಥ ಆಹಾರಗಳು ತಿನ್ನಬಾರ್ದು, ಸಹಜ ಆಹಾರ ತಿನ್ಬೇಕು, ಯಾವ್ದು ಹೇಳಲ್ಲ ನಾವು. ನಿಮ್ಮ ಇಷ್ಟ, ಏನೇ ತಿನ್ನಿ ಪರವಾಗಿಲ್ಲ, ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ತಗೊಳ್ಳಿ. ಹೇಗೆ ಗುಣ ಆಗುತ್ತೆ ಸ್ನೇಹಿತರೆ? ಗುಣ ಆಗಲ್ಲ. ಹೇಳ್ಬೇಕಂದ್ರೆ ಸ್ವಲ್ಪ ರಿಲೀಫ್ ಬರ್ಬೋದು. ಒಂದು ಹೇಳ್ಬೇಕಂದ್ರೆ ಸ್ವಲ್ಪ ಸಮಯ ಬೇಕು, ಸ್ವಲ್ಪ ವ್ಯವಧಿಯಲ್ಲಿ ನಿಮ್ಗೆ ಏನ್ ಅನ್ಸ್ಬೋದು, ಸ್ವಲ್ಪ ರಿಲೀಫ್ ಅನ್ಸ್ಬೋದು ಆ ಮೆಡಿಸನ್ಸ್, ಆ ಇಂಜೆಕ್ಷನ್ಸ್ ಇಂದ.
ಮತ್ತೆ ತಿರ್ಗಾ ಆ ರೋಗ ಶುರು ಆಗತ್ತೆ, ಇಲ್ಲಾಂದ್ರೆ ತಿರ್ಗಾ ಆ ರೋಗ ಅನ್ನೋದು ಕಂಟಿನ್ಯೂ ಆಗತ್ತೆ. ಮತ್ತೆ ಇದಕ್ಕೆ ಏನು ಪರಿಹಾರ ಅಂದ್ರೆ ಶಾಶ್ವತ ಪರಿಹಾರ ಇದೆ. ಏನ್ ಪರಿಹಾರ ಅದು? ನಿಮ್ಮ ದೇಹ ಒಳಗಡೆ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಆಗ್ಬೋದು, ಆಯುರ್ವೇದ ಆಗ್ಬೋದು, ಮುದ್ರಾ ಥೆರಪಿ ಆಗ್ಬೋದು, ಆಕುಪ್ರೆಷರ್ ಆಗ್ಬೋದು, ಇದೆಲ್ಲ ಸಿಸ್ಟಮ್ಸ್ ಅಲ್ಲಿ ಈ ಪ್ರತ್ಯಾಮ್ನಾಯ ವೈದ್ಯಕೀಯ ಪದ್ಧತಿಗಳಲ್ಲಿ ನಾವೇನ್ ಮಾಡ್ತೀವಿ, ಖಂಡಿತವಾಗಿ ಒಂದು ಬ್ಯಾಲೆನ್ಸ್ಡ್ ಡೈಟ್ ಕೊಡ್ತೀವಿ. ಅಂದ್ರೆ ಒಂದು ಈ ಆಹಾರ ಯೋಜನೆ ಕೊಡ್ತೀವಿ ನಿಮ್ಗೆ. ಒಂದು ಆಹಾರ ಯೋಜನೆ ಈಗಾಗಲೇ ತಿಳ್ಕೊಂಡಿದ್ದ ಪ್ರಕಾರ ಗುಣಪಡಿಸುವ ಆಹಾರ ಯೋಜನೆ ಜೊತೆಗೆ ಹೋಮಿಯೋಪತಿ ಮೆಡಿಸಿನ್ ತಿಂತೀರಾ, ಇಲ್ಲ ಆಯುರ್ವೇದ ಮೆಡಿಸಿನ್ ಸೇವನೆ ಮಾಡ್ತೀರಾ, ಇಲ್ಲ ಆಕುಪ್ರೆಷರ್ ಮಾಡ್ಕೊತೀರಾ, ಇಲ್ಲ ಇನ್ನೊಂದು ಒಂದು ನ್ಯಾಚುರೋಪತಿನೇ ಇದೆ. ನ್ಯಾಚುರೋಪತಿ ಅನ್ನೋದು ಆಹಾರವೇ. ಈ ಗುಣಪಡಿಸಿರೋ ಆಹಾರ ಯೋಜನೆ ನ್ಯಾಚುರೋಪತಿ ಅಂತ ಹೇಳ್ಬೇಕಾಗಿರೋದು. ಸೊ ಈ ತರ ನೀವು ಏನೇ ಮಾಡ್ಕೊತೀರಿ ನಿಮ್ಮ ಇಷ್ಟ. ಅದು ಪ್ರತ್ಯಾಮ್ನಾಯ ವೈದ್ಯ ಸಹಕಾರ ಏನ್ ತಗೊಂತ ತಗೋರಿ. ಆದ್ರೆ ಅದ್ ಜೊತೆಗೆ ಈ ಆಹಾರ ಯೋಜನೆಗಳು ನಿಮ್ಮ ದೇಹ ಪರಿಸ್ಥಿತಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಮೇಲೆ ಆಧಾರ ಆಗಿ ಈ ಆಹಾರ ಯೋಜನೆಗಳು ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ಳಿ. ಯಾವ್ದು ಆಯ್ಕೆ ಮಾಡ್ಕೋಬೇಕು? ನಿಮ್ಗೆ ಪೂರ್ತಿ ದೀರ್ಘಕಾಲಿಕ ವ್ಯಾಧಿ ಇದೆ, ಈಗಾಗಲೇ ತುಂಬಾ ಹೆಚ್ಚು ನೋವು ಅನುಭವಿಸ್ತಾ ಇದ್ರಿ, ಅದು ಇನ್ನೂ ಗುಣ ಆಗ್ತಾ ಇಲ್ಲ ಅಂತರುವಾಗ ಖಂಡಿತವಾಗಿ ನೀವು ಹೋಗ್ಬೇಕಾಗಿರೋದು ಗುಣಪಡಿಸುವ ಆಹಾರ ಯೋಜನೆಗೆ. ಮೊದಲನೇ ಆಹಾರ ಯೋಜನೆ ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ಹೀಲಿಂಗ್ ಡೈಟ್ ಪ್ಲಾನ್ ಅಂತ ಕರಿತೀವಿ ನಾವು. ಓಕೆ, ಅದು ಅದ್ಭುತವಾದ ಡೈಟ್ ಪ್ಲಾನ್, ಅದ್ಭುತವಾದ ಆಹಾರ ಯೋಜನೆ. ಅರ್ಥ ಆಯ್ತಾ? ಸೊ ಅದಾದ್ಮೇಲೆ ಸ್ವಲ್ಪ ಗುಣ ಆಗ್ತಾ ಇದೆ, ಪರವಾಗಿಲ್ಲ ಅಂತರುವಾಗ ಅವಾಗ ಏನ್ ಮಾಡ್ಬೋದು, ನೀವು ಸ್ವಲ್ಪ ಹೆಚ್ಚು ಮಾಡ್ಬೋದು. ಏನು, ಈ ವಿಟಮಿನ್ಸ್ ಆಗ್ಬೋದು, ಇಲ್ಲ ಪ್ರೋಟೀನ್ಸ್ ಆಗ್ಬೋದು, ಅದೆಲ್ಲ ಹೆಚ್ಚು ಮಾಡ್ಕೊಳಕ್ಕೆ ಅವಾಗ ನಾವು ಜೀವನ ಶೈಲಿಯ ಆಹಾರ ಯೋಜನೆಗೆ ಹೋಗ್ಬೇಕು. ಅದೇ ಲೈಫ್ ಸ್ಟೈಲ್ ಡೈಟ್ ಪ್ಲಾನ್ ಅಂತ ಕರಿತೀವಿ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಏನ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಸ್ನೇಹಿತರೆ, ಆಕ್ಟಿವ್ ಡೈಟ್ ಪ್ಲಾನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಕ್ರಿಯ ಆಹಾರ ಯೋಜನೆ. ಅಂದ್ರೆ ಇಲ್ಲಿ ಏನಾಗತ್ತೆ ಗೊತ್ತಾ, ಇಲ್ಲಿ ಯಾವುದು ರೋಗ ಇಲ್ಲ, ನಂಗೆ ಏನೋ ಅನಾರೋಗ್ಯ ಇಲ್ಲ, ಆರೋಗ್ಯವಂತವಾಗಿದ್ದೀನಿ. ಆದ್ರೆ ನಾನೇನು ಮಾಡ್ತಾ ಹೆಚ್ಚು ನಾವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ವ್ಯಾಯಾಮ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಒಳ್ಳೆ ಆಹಾರ ಬೇಕು. ಅಂದ್ರೆ ಒಳ್ಳೆ ಘನ ಪದಾರ್ಥ, ಜೀವಸತ್ವಗಳು, ಮತ್ತೆ ಏನ್ ಬೇಕಂದ್ರೆ ಮಿನರಲ್ಸು, ಪ್ರೋಟೀನ್ಸು ಹೆಚ್ಚು ಬೇಕಾಗತ್ತೆ. ಅಂತ ಆಹಾರ ಪದ್ಧತಿ ಮಾತ್ರ ನಾನು ಅಳವಡಿಸ್ಕೋಬೇಕು. ಯಾವುದೇ ರೀತಿಯಲ್ಲಿ ನಾನು ಆರೋಗ್ಯವಂತವಾಗಿದ್ದೀನಿ ಮತ್ತೆ ನಾನು ಒಳ್ಳೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ ಅಂದ್ರೆ ನಿಮ್ಗೆ ಹೆಚ್ಚು ಕ್ಯಾಲರೀಸ್ ನೀವು ನಿಮ್ಮ ಒಳಗಡೆ ಇರುವಂತಹ ಶಕ್ತಿನೂ ಹೆಚ್ಚು ಕ್ಯಾಲರೀಸ್ ಪ್ರಮಾಣದಲ್ಲಿ ಈಗಾಗಲೇ ಖರ್ಚು ಮಾಡ್ತಾ ಇದ್ರಿ. ಮತ್ತೆ ನಿಮ್ಗೆ ಮತ್ತೆ ಬೇಕಲ್ಲ, ಮತ್ತೆ ನೀವು ಸ್ವೀಕಾರ ಮಾಡ್ಬೇಕಲ್ಲ, ಅಂತ ಆಹಾರ ಸ್ವೀಕಾರ ಮಾಡಿದ್ರೆ ನೀವು ಏನೇನು ಶಕ್ತಿ ನೀವು ಖರ್ಚು ಮಾಡ್ತಾ ಇದ್ರೋ ಅದನ್ನು ಬದಲಾಗಿ ಮತ್ತೆ ನೀವು ತಗೊಂತಾ ಇರ್ಬೇಕು. ಇಲ್ಲ ಅಂದ್ರೆ ಶಕ್ತಿ ವಿಹೀನ ಆಗತ್ತೆ. ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ವೀಕ್ನೆಸ್, ಒಂಥರ ದೌರ್ಬಲ್ಯ ಸ್ಥಿತಿ ನಿಮ್ಮ ದೇಹಕ್ಕೆ ಉಂಟಾಗ್ತದೆ. ಯಾವಾಗ ಯಾವುದೇ ರೀತಿಯಲ್ಲಿ ಒಳ್ಳೆ ಆರೋಗ್ಯವಂತವಾಗಿ ಹೆಚ್ಚು ಕೆಲಸ ಮಾಡತ್ತಾ ಆಚ ಕಡೆ, ಇಲ್ಲಾಂದ್ರೆ ಹೆಚ್ಚು ವ್ಯಾಯಾಮ ಮಾಡತ್ತಾ, ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಒಳ್ಳೆ ಆಹಾರ ತಗೊಂಡಿಲ್ಲ, ಪೌಷ್ಟಿಕ ಆಹಾರ ಅಂದ್ರೆ ಏನಾಗತ್ತೆ, ಖಂಡಿತವಾಗಿ ನಿಮ್ಗೆ ತೊಂದರೆ ಆಗ್ತದೆ. ಮತ್ತೆ ಅನಾರೋಗ್ಯ ಬರುತ್ತೆ, ಮತ್ತೆ ವ್ಯಾಧಿಗಳು ಬರುತ್ತೆ. ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಜನ ನೋಡ್ತಾ ಇರ್ತೀವಿ, ಏನ್ ಹೇಳ್ತಾರಂದ್ರೆ, ನಾನು ಏನೋ ಒಂಥರ ತೂಕ ಕಡಿಮೆ ಆಗ್ತಾ ಇದೆ ನಮ್ಗೆ ಅಂತ ಭಾವನೆ ಬರ್ತಾ ಇರ್ತದೆ. ಈ ತೂಕ ಕಡಿಮೆ ಆಗ್ತಾರಂತ ಭಾವನೆ ಏನ್ ಬರುತ್ತೋ ಅವಾಗ್ಲೂ ಅಷ್ಟೇ ಈ ಸಕ್ರಿಯ ಆಹಾರ ಯೋಜನೆ ಇದೆ ನೋಡಿ, ಸಕ್ರಿಯ ಆಹಾರ ಯೋಜನೆ ಇವತ್ತು ನಾವು ತಿಳ್ಕೊತಾ ಇರೋದು ಮೂರನೇ ಆಹಾರ ಯೋಜನೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಏನಿರುತ್ತೆ ಅಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ಉಪಹಾರ ಪೂರ್ವದ ಸಮಯ ಅಂದ್ರೆ ಒಂದು 7 ಗಂಟೆಗೆ ಹೇಳ್ತೀವಿ ಇಲ್ಲಿ, 8 ಗಂಟೆ ಅಲ್ಲ 7 ಗಂಟೆ. ಈ 7 ಗಂಟೆ ಟೈಮಲ್ಲಿ ವಾಟರ್ ಮೆಲಾನು, ಮತ್ತೆ ಈ ಆರೆಂಜು ಇರ್ಬೋದು, ದಾಳಿಂಬೆ ಇರ್ಬೋದು, ಈ ಇನ್ನು ಹೇಳ್ಬೇಕಂದ್ರೆ ಕಬ್ಬು, ಇಲ್ಲಾಂದ್ರೆ ಕ್ಯಾರೆಟ್ ಅಂತ ಒಂದು ಜ್ಯೂಸ್ ತಗೊಳ್ಳಿ. ಓಕೆ, 7 ಗಂಟೆ ಸಮಯದಲ್ಲಿ ಜ್ಯೂಸ್ ತಗೊಳ್ಳಿ. ಇಂಥ ಹಣ್ಣುಗಳಿಂದ ತಯಾರಿಸಿದಂತ ಯಾವುದೇ ತಾಜಾ ರಸವು ಅಂದ್ರೆ ಫ್ರೆಶ್ ಜ್ಯೂಸ್ ತಗೊಳ್ಳಿ ದಯವಿಟ್ಟು, ಅದು 7 ಗಂಟೆ ಸಮಯದಲ್ಲಿ. ಓಕೆ, ಇದು ಆರೋಗ್ಯವಂತರಿಗೆ ನಾವು ಹೇಳ್ತಾ ಇರುವಂತ ಸಕ್ರಿಯ ಆಹಾರ ಯೋಜನೆ, ದಟ್ ಈಸ್ ಆಕ್ಟಿವ್ ಡೈಟ್ ಪ್ಲಾನ್. ಓಕೆ, ನೆಕ್ಸ್ಟ್ ಉಪಹಾರ ಸಮಯ ಯಾವ್ದು ಗೊತ್ತಾ? 8 ಗಂಟೆ. 8 ಗಂಟೆದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ನೆನೆಸಿದ ಬೀಜಗಳು ಒಂದು ಮುಷ್ಟಿ ಏನಿದೆಯೋ ಆ ಜೊತೆಗೆ ಏನ್ ಮಾಡ್ಬೇಕು, ಒಂದು ಸ್ಮೂತಿ ಬೌಲು. ಸ್ಮೂತಿ ಅಂದ್ರೆ ಒಂಥರ ಅದು ಜ್ಯೂಸ್ ತರ ಇರ್ತದೆ, ಸರಿ, ಒಂದು ಸೂಪ್ ತರ ಇರ್ತದೆ. ಸೊ ಹೇಳ್ಬೇಕಂದ್ರೆ ಪೂರ್ತಿ ಫಲಸವಾಗಿ, ಅಂದ್ರೆ ಒಂಥರ ದ್ರವ ತರ ಇರಲ್ಲ, ಅದೇ ತರ ಘನ ಪದಾರ್ಥವಾಗಿರಲ್ಲ. ಯಾವುದೇ ಒಂದು ಹಣ್ಣುಗಳಿಂದ, ತರಕಾರಿಗಳಿಂದ, ಇದರಿಂದ ಮಾಡ್ಕೊಂಡಿರುವಂತ ಒಂದು ಸ್ಮೂತಿ ಅಂತ ಹೇಳ್ತೀವಿ. ಆ ಸ್ಮೂತಿ ಜೊತೆಗೆ ಈ ನೆನೆಸಿನ ಬೀಜಗಳು ಏನಿದೆಯೋ ಒಂದು ಮುಷ್ಟಿ ಅಂತ ಅದಕ್ಕೂ ಮಿಶ್ರಣ ಮಾಡಿಕೊಂಡು ಅದು ಆಹಾರ ಸೇವನೆ ಮಾಡಿದ್ರೆ ಅದು ನಿಮ್ಗೆ ಏನಾಗತ್ತೆ, ಈ ಉಪಹಾರ ಸಮಯಕ್ಕೆ ಅದು ಅನ್ವಯಿಸ್ಕೋಬಹುದು. ಉಪಹಾರ ಸಮಯ 8 ಗಂಟೆ ಸಮಯದಲ್ಲಿ ಒಂದು ಸ್ಮೂತಿ ಜೊತೆಗೆ ನೆನೆಸಿನ ಬೀಜಗಳು ಒಂದು ಮುಷ್ಟಿ, ಇಷ್ಟು ತಿಂದ್ರೆ ಸಾಕು. ಒಂದು ಯಾವುದೇ ಅಂದ್ರೆ ಒಳ್ಳೆ ಆರೋಗ್ಯವಂತರು ಇನ್ನು ಚೆನ್ನಾಗೇ ಇರ್ತಾರೆ, ಇನ್ನು ಹೇಳ್ಬೇಕಂದ್ರೆ ಪೌಷ್ಟಿಕವಾಗಿ ತಯಾರಾಗ್ತಾರೆ.
ಹೇಳ್ಬೇಕಂದ್ರೆ ದೃಢವಾಗಿ ಬಲವಾಗಿ ತಯಾರಾಗ್ತಾರೆ. ಓಕೆ, ಒಳ್ಳೆ ಶಕ್ತಿ, ಭೌತಿಕ ಶಕ್ತಿ ಅವರಿಗೆ ಬರ್ತಾ ಇರ್ತದೆ ಸ್ನೇಹಿತರೆ. ಈಗ ಊಟದ ಸಮಯ ನೋಡೋಣ. 1 ಗಂಟೆ ಸಮಯದಲ್ಲಿ ಏನ್ ಮಾಡ್ಕೋಬಹುದು? ಯಾವ್ದು ಊಟ ಅಂದ್ರೆ ಧಾನ್ಯದ ಊಟ. ಅದು ಈಗಾಗಲೇ ನಿನ್ನೆ ತಿಳ್ಕೊಂಡಿರೋ ಪ್ರಕಾರನೇ ಸಾತ್ವಿಕ ಆಹಾರ, ರೋಟಿ ಸಬ್ಜಿ. ಇನ್ನು ಹೇಳ್ಬೇಕಂದ್ರೆ ಅಕ್ಕಿ ಸಬ್ಜಿ. ಇನ್ನು ಹೇಳ್ಬೇಕಂದ್ರೆ ಸಿರಿಧಾನ್ಯ ಮತ್ತೆ ಸಬ್ಜಿ. ಸಬ್ಜಿ ಅಂದ್ರೆ ಏನು? ಈ ತರಕಾರಿಗಳಿಂದ ಹೆಚ್ಚು ತರಕಾರಿಗಳು ಉಪಯೋಗಿಸಿಕೊಂಡು, ಹೆಚ್ಚು ತರಕಾರಿಗಳು, ಸಣ್ಣ ಸಣ್ಣ ಪ್ರಮಾಣ ಅಲ್ಲ, ಹೆಚ್ಚು ತರಕಾರಿಗಳೇ ನೀವು ಸೇವನೆ ಮಾಡಬೇಕು. ಅದು ಏನಂದ್ರೆ ನಾರ್ಮಲ್ ಆಗಿ ಬಯಸ್ತೀವಲ್ಲ ಅಷ್ಟೇ ಬಯಸಿ, ಬಟ್ ತುಂಬಾ ಹೆಚ್ಚು ಬಯಸಕ್ ಹೋಗ್ಬೇಡಿ. ತುಂಬಾ ಹೆಚ್ಚು ಬಯಸ್ತಾ ಇದ್ರೆ ಏನಾಗುತ್ತೆ, ಪೂರ್ತಿ ಸತ್ತು ಹೋಗ್ತದೆ. ಅದ್ರಲ್ಲಿ ಏನು ಪ್ರಮಾಣದಲ್ಲಿ ಯಾವುದೇ ಇರಲ್ಲ. ಜೀವಸತ್ವಗಳಾಗ್ಲಿ, ಒಂದು ಲವಣಗಳಾಗ್ಲಿ, ಇನ್ನು ಯಾವುದೇ ಪ್ರೋಟೀನ್ಸ್ ಆಗ್ಲಿ ಯಾವ್ದು ಇರಲ್ಲ, ಎಲ್ಲ ಸತ್ತು ಹೋಗ್ತದೆ. ಅದು ಹೆಚ್ಚು ಬಯಸೋದು ಬೇಡ. ಸೊ ಆತರ ಮಾಡ್ಕೊಂಡು ಒಂದು ಸಿರಿಧಾನ್ಯ ಸಬ್ಜಿ ಇಂಥದ್ದು ಯಾವುದೇ ಒಂದು ಮಾಡ್ಕೊಂಡು ಸೇವನೆ ಮಾಡ್ಬೋದು. ಯಾವುದಕ್ಕೆ? ಈ ಮಧ್ಯಾಹ್ನ ಊಟಕ್ಕೆ. ಅದು 1 ಗಂಟೆ ಸಮಯದಲ್ಲಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಇಲ್ಲ ಅಂದ್ರೆ ಇದು ಬದಲವಾಗಿ ಇನ್ನೇನ್ ಮಾಡ್ಬೋದು ಅಂದ್ರೆ, ಈ ಮೂರು ಬೇಕಾದ್ರೆ ಈ ಮೂರು ಬೇಡ ಅಂದ್ರೆ, ರೋಟಿ ಸಬ್ಜಿ ಬೇಡ, ಅಕ್ಕಿ ತರಕಾರಿಗಳ ಮಾಡ್ಕೊಂಡಿರುವಂತ ಸಬ್ಜಿ ಬೇಡ, ಮತ್ತೆ ಸಿರಿಧಾನ್ಯ ಸಬ್ಜಿ ಬೇಡ ಅಂದ್ರೆ, ಈ ಮೂರು ಪಕ್ಕದ ಇಟ್ಬಿಟ್ಟು ಏನ್ ಮಾಡ್ಬೋದು, ಹೆಚ್ಚು ತರಕಾರಿಗಳನ್ನು ಸ್ವಲ್ಪ ಬಯಸಿ, ಆ ಬಯಸಿದ ಆಹಾರ ಬಯಸ್ಕೊಂಡು ಏನ್ ಮಾಡ್ಬೋದು, ಈ ಬೆಲೆಕಾಳುಗಳಿಂದ ಹೇಳ್ಬೇಕಂದ್ರೆ ಈ ಬಿಸಿಬಿಲ್ಲೆ ಬಾತು ಮಾಡ್ತಾ ಇರ್ತದೆ ನೋಡಿ. ಅದ್ರಲ್ಲಿ ಬರೀ ಬೆಲೆಕಾಲ ಹೆಚ್ಚಿರತ್ತೆ ಅಲ್ವಾ. ಆ ಜೊತೆಗೆ ಹೆಚ್ಚು ತರಕಾರಿಗಳು ಉಪಯೋಗಿಸೋದು ಅಲ್ವಾ. ಮತ್ತೆ ಈ ಕಿಡ್ನಿ ಬೀನ್ಸು ಅಲ್ಲ, ಇಂತ ಈ ಬೀಜಗಳು ಉಪಯೋಗಿಸೋದು, ಈ ತರ ಮಾಡ್ಕೊಂಡು ತಿನ್ಬಹುದು. ಅದರಿಂದ ನಿಮ್ಗೆ ಒಳ್ಳೆ ಪ್ರಮಾಣದಲ್ಲಿ ನಿಮ್ಗೆ ಹೆಚ್ಚು ಪ್ರೋಟೀನು ಇದೆಲ್ಲ ಸಿಗ್ತದೆ. ನಿಮ್ಗೆ ಆಹಾರ ಸೇವನೆ ಮಾಡುವಾಗ ಖಂಡಿತವಾಗಿ ನಿಮ್ಗೆ ಒಳ್ಳೆ ಪ್ರೋಟೀನ್ ಸಿಗತ್ತೆ. ದೇಹದ ಆರೋಗ್ಯಕ್ಕೆ ತುಂಬಾ ಸಹಾಯ ಆಗತ್ತೆ. ದೇಹ ದಾರುಢ್ಯವಾಗಿರ್ಬೇಕಂದ್ರೆ ತುಂಬಾ ಸಹಾಯ ಆಗತ್ತೆ. ಯಾವುದೇ ದೇಹದಲ್ಲಿ ಸ್ನಾಯುಗಳು ಚೆನ್ನಾಗಿ ಬೆಳಿಬೇಕು. ಸೊ ಮಸಲ್ಸ್ ಸ್ಟ್ರೆಂತ್ ಇರಬೇಕು. ಮಸಲ್ಸ್ ಪವರ್ ಅಂದ್ರೆ ಇದಕ್ಕೆಲ್ಲ ಬೇಕಾಗಿರೋದು ಟಿಶ್ಯೂ ಬಿಲ್ಡಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ಟಿಶ್ಯೂ ನಿರ್ಮಾಣಕ್ಕೂ ಬೇಕಾಗಿರೋದೇ ಪ್ರೋಟೀನ್ಸ್, ಹೆಚ್ಚು ಪ್ರೋಟೀನ್. ಆ ಪ್ರೋಟೀನ್ ಅನ್ನು ಈ ತರ ಯಾವುದೇ ಸಸ್ಯಗಳಿಂದ ಪ್ರೋಟೀನ್ ತಗೋಬೇಕು ನಾವು. ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೆ ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಯಾರೋ ಡಾಕ್ಟರ್ಸ್ ಇನ್ನೊಬ್ರು ಹೇಳಿದ್ರೆ ಅಂದ್ಬಿಟ್ಟು ಯಾವುದೇ ಈ ಜಂತು ಪ್ರೋಟೀನ್ಗೆ ಹೋಗಬಾರ್ದು. ಜಂತು ಪ್ರೋಟೀನ್ ಅಂದ್ರೆ ಮೊಟ್ಟೆ ಆಗ್ಬೋದು, ಹಾಲಾಗ್ಬೋದು, ಇಲ್ಲಾಂದ್ರೆ ಮಾಂಸಾಹಾರ ಆಗ್ಬೋದು, ಯಾವುದೇ ಇರ್ಲಿ ಆದ್ರೂ ಮುಟ್ಟಬಾರ್ದು. ಓಕೆ, ಅದರಿಂದ ನಿಮಗೆ ಪ್ರೋಟೀನ್ ಸಾಕಷ್ಟು ಬರ್ಬೋದು, ಹೆಚ್ಚು ಪ್ರೋಟೀನ್ ಬರ್ಬೋದು. ಒಂದು ಕಾರಣ. ಆ ಹೆಚ್ಚು ಪ್ರೋಟೀನ್ ಮತ್ತೆ ಕರಗಿಸಕ್ಕೆ ತುಂಬಾ ಕಷ್ಟ ಆಗತ್ತೆ, ಅದೊಂದು. ಎರಡನೇದು ಏನಂದ್ರೆ, ಆ ಹೆಚ್ಚು ಪ್ರೋಟೀನ್ ತಗೊಂಡು ಅಷ್ಟು ನೀವು ಉಪಯೋಗಿಸ್ಕೊಳಲ್ಲ, ಮೊದಲನೇದು. ಎರಡನೇದೇನಂದ್ರೆ ಅದರಿಂದ ಅಡ್ಡ ಪರಿಣಾಮಗಳು ಶುರು ಆಗತ್ತೆ. ಯಾಕಂದ್ರೆ ಆ ಪ್ರೋಟೀನ್ ಜೊತೆಗೆ ಏನಾಗತ್ತೆ, ಈ ಹಾರ್ಮೋನ್ಗಳ ಅಸಮತುಲ್ಯತ ಉಂಟಾಗ್ತದೆ ನೋಡಿ, ಜಂತು ಪ್ರೋಟೀನ್ ತಗೊಂಡಿದ್ರೆ. ಅದಕ್ಕೋಸ್ಕರನೇ ಆದಷ್ಟು ನಾವೇನ್ ಮಾಡ್ತೀವಿ, ನಮ್ಮ ಯಾವುದೇ ಈ ಆಹಾರ ಯೋಜನೆ, 3 ಆಹಾರ ಯೋಜನೆಗಳು ಇಷ್ಟವರೆಗೂ ತಿಳ್ಕೊಂಡಿದೀವಲ್ಲ, ಇದರಲ್ಲಿ ಖಂಡಿತವಾಗಿ ಸಸ್ಯದಿಂದ ಬಂದಿರುವಂತ ಆಹಾರವೇ ನಾವು ಪ್ರಧಾನವಾಗಿ ಇಲ್ಲಿ ಸೇರಿಸ್ಕೊಂಡಿದ್ವಿ. ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಅಂದ್ರೆ ಮಧ್ಯಾಹ್ನ ಊಟದಕ್ಕೆ ಸಮಯ ಸ್ನೇಹಿತರೆ. ಆಮೇಲೆ ಸಂಜೆ ಊಟದ ಸಮಯ 6 ಗಂಟೆ ಸಮಯ. ಅದರಲ್ಲಿ ಅಷ್ಟೇ ಈ ಸಾತ್ವಿಕ್ ರೋಟಿ ಸಬ್ಜಿ ಅಥವಾ ಅಕ್ಕಿ ಸಬ್ಜಿ ಮತ್ತೆ ಸಿರಿಧಾನ್ಯ ಸಬ್ಜಿ. ಸೊ ಹೆಚ್ಚು ತರಕಾರಿಗಳ ಜೊತೆಗೆ ಇದು ತಿನ್ಬಹುದು 6 ಗಂಟೆ ಸಮಯದಲ್ಲಿ. ಯಾಕಂದ್ರೆ ನೀವು ಈಗಾಗಲೇ ಆರೋಗ್ಯವಂತವಾಗಿರುವಂತ ವ್ಯಕ್ತಿಗೆ ಯಾವುದೇ ಹೆಚ್ಚು ಪಥ್ಯ ಬೇಕಾಗಿಲ್ಲ. ಹೆಚ್ಚು ಪಥ್ಯ ಮಾಡಕ್ ಹೋದ್ರೆ ಮತ್ತೆ ನಿಮ್ಗೆ ಶಕ್ತಿ ವಿಹೀನ ಆಗ್ತಾ ಹೋಗ್ತದೆ. ನಿಮ್ಮ ಯಾವುದೇ ಚಟುವಟಿಕೆಗಳು, ನಿಮ್ಮ ದೇಹ ಚಟುವಟಿಕೆಗಳಿಗೆ, ನಿಮ್ಮ ದೈನಂದಿಕ ದೇಹ ಚಟುವಟಿಕೆಗಳಿಗೆ ಬೇಕಾಗಿರೋದು ಹೆಚ್ಚು ಶಕ್ತಿ. ಆ ಶಕ್ತಿನ ವಿಹೀನ ಮಾಡ್ಕೊಂಡ್ರೆ ಏನಾಗತ್ತೆ? ಯಾಕೆ ವಿಹೀನ ಆಗಕ್ಕೆ, ಶಕ್ತಿ ಒಟ್ಟೋಗೋದಕ್ಕೆ ಕಾರಣ ಏನು? ನೀವು ತಿಂತಾ ಇರೋಂತ, ನೀವು ಸೇವನೆ ಮಾಡ್ತಾ ಇರೋಂತ ಆಹಾರ ಸಂಪೂರ್ಣವಾಗಿಲ್ಲ. ಅದರಲ್ಲಿ ಬೇಕಾಗಿರೋಂತ ಜೀವಸತ್ವಗಳು ಮತ್ತೆ ಪ್ರೋಟೀನ್ಸ್ ಮತ್ತೆ ಲವಣಗಳು ತುಂಬಾ ಕಡಿಮೆ ಅಂದ್ರೆ ಕೊರತೆ ಇದೆ, ಮತ್ತೆ ಕಡಿಮೆ ಪ್ರಮಾಣದಲ್ಲಿ ಇದೆ ಅನ್ನುವಾಗ ಅದು ಮತ್ತೆ ತುಂಬಾ ಅನಾರೋಗ್ಯವಾಗತ್ತೆ. ಅದಕ್ಕೋಸ್ಕರ ಯಾವುದೇ ಈಗಾಗಲೇ ಆರೋಗ್ಯವಂತವಾಗಿರುವಂತ ವ್ಯಕ್ತಿಗಳು ಏನ್ ಮಾಡ್ಬೇಕು, ಇಂಥ ಆಹಾರ ಯೋಜನೆ ಅವರು ಪಾಲಿಸಬೇಕಾಗತ್ತೆ. ಅದೇ ಆಹಾರ ಯೋಜನೆ ಇವತ್ತು ನಾವು ಇಷ್ಟವರೆಗೂ ತಿಳ್ಕೊಂಡಿದ್ದೀವಿ, ಅದು ಸಕ್ರಿಯ ಆಹಾರ ಯೋಜನೆ. ಅದು ಹೇಳ್ಬೇಕಂದ್ರೆ ಆಕ್ಟಿವ್ ಡೈಟ್ ಫುಡ್ ಪ್ಲಾನ್ ಅಂತ ಹೇಳ್ತೀವಿ ಸ್ನೇಹಿತರೆ. ದಯವಿಟ್ಟು ಇದು ಅರ್ಥ ಮಾಡ್ಕೊಂಡು, ಇದು ನೆನಪಿಟ್ಕೊಂಡು, ಸೊ ಪದೇ ಇದನ್ನು ಗಮನ ಕೊಟ್ಟು, ಸೊ ಇದನ್ನು ಖಂಡಿತವಾಗಿ ನೀವೆಲ್ಲ ಪಾಲಿಸ್ತೀರ ಅಂತ ಹೇಳ್ಕೊಂಡು, ಸೊ ಈ ಸಮಗ್ರ ಜೀವನ ಶೈಲಿ ಈಗ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.